ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ದಿನ ಕಿಚ್ಚಾಯಿಸೋದು ನಮ್ಮ ದಕ್ಷಿಣ ಭಾಗದಲ್ಲಿ ಎಷ್ಟು ಫೇಮಸ್ಸು, ಅದೇ ಥರ ಬಿಗ್ ಬಾಸ್ ಮನೆ ಈ ಕಿಚ್ಚಿನ ಒಂದು ಹುಚ್ಚು ಯಾವ ಲೆವೆಲ್ಗೆ ಹೋಗಿದೆ ಅಂತಂದರೆ, ಇವತ್ತು ಅಥವಾ ನಾಳೆ ಮಿಡ್ ನೈಟ್ ಎಲಿಮಿನೇಷನ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಮಿಡ್ ನೈಟ್ ಎಲಿಮಿನೇಷನ್ಗೆ ಬಿಗ್ ಬಾಸ್ ಒಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಪ್ರಕಾರ ನೋಡ್ತೀವಿ ಅಂತಂದರೆ, ನಿನ್ನೆ ಏನು ಧನರಾಜ್ ಅವ್ರು ಗೆದ್ದಿದ್ರು, ಧನರಾಜ್ ಅವರು ಸೆಲೆಕ್ಷನ್ ಮಾಡಬೇಕಾಗಿತ್ತೆ 3 ಜನನ. ಆ 3 ಜನದಲ್ಲಿ ಒಬ್ಬರು ಮಂಜು, ಇನ್ನೊಬ್ಬರು ಗೌತಮಿ, ಒಬ್ಬರು ಮೋಕ್ಷಿತಾ. ಧನರಾಜ್ ಅವರೊಟ್ಟಿಗೆ ಇವತ್ತಿನ ಗೇಮ್ ಮಾಡ್ತಾರೆ. ನೀರಿಗೆ ಮುಳುಗಿ ಡಂಬಲ್ಸ್ನ ತೊಗೊಂಡ್ಬಂದು ಮೇಲ್ಗಡೆ ಒಂದು ಅಲ್ಲಿಗೆ ಇರುತ್ತೆ, ಅಲ್ಲಿಗೆ ಮೇಲ್ಗಡೆ ಬ್ಯಾಲೆನ್ಸ್ ಮಾಡಿ ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ವಿನ್ ಆಗ್ಬೋದು, ಇವತ್ತು ಯಾರು ವಿನ್ ಆಗ್ಬೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ. 100% ಇವತ್ತಿನ ಒಂದು ಸುದ್ದಿನ ನೋಡ್ತಾ ಇದ್ದರೆ ಗೌತಮಿ ಜಾಧವ್ ಅವರು ಮನೆಗೆ ಹೋಗಿದ್ದಾರೆ ಅನ್ನೋ ಒಂದು ಎಲ್ಲ ಲಕ್ಷಣಗಳು ಕಾಣ್ತಿದೆ. ಬಟ್ ಎಲ್ಲ ಒಂದು ಸುದ್ದಿಗಳು ನಿಜ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಅಥವಾ ನಾಳೆ ನೈಟ್ ತೋರಿಸ್ತಾರೆ. ಅಂದರೆ ಇವತ್ತು ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಮಿಡ್ ನೈಟ್ ಎಲಿಮಿನೇಷನ್ ನಾಳೆ ಬುಧವಾರ ತೋರಿಸ್ತಾರೆ. ಅಂದರೆ ಇವತ್ತು ಎಲಿಮಿನೇಷನ್ ಆಗುತ್ತೆ. ಬರ್ತಾ ಇರೋ ಸುದ್ದಿ ಪ್ರಕಾರ ಇವತ್ತು 100% ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ಇವತ್ತು ನೈಟ್ ನಡೆಯೋದು. ನಿನ್ನೆ ನಡೆದಿಲ್ಲ, ಅಂದರೆ ಇವತ್ತು ಟೆಲಿಕಾಸ್ಟ್ ಆಗಲ್ಲ. ಸೊ ಇದು ಪಕ್ಕಾ ನ್ಯೂಸು. ಒಳ್ಳೆ ಮಜಾ ಇರೋದು ಮಾತ್ರ. ನಾಳೆ ಅಂತ ಒಬ್ಬರು ಹೋಗೋದಂತೂ ಫಿಕ್ಸು. ಭಾನುವಾರೊಬ್ಬರು ಹೋದರೆ ಒಂದು ಏನು ಬರುತ್ತೆ ಇದು ಸರಣಿ, ಆ ಸರಣಿಗೆ ಒಂದು ಸುಖಾಂತ್ಯ ಕಾಣುತ್ತೆ. ಇನ್ನೇನಿದ್ರು ನೆಕ್ಸ್ಟು ಡೈರೆಕ್ಟಾಗಿ ಫೈನಲ್ಗೆ ಹೋಗಿ ಫೈನಲಲ್ಲಿ ಒಬ್ಬ ಸೆಲೆಕ್ಷನ್ ಆಗಿ ವಿನ್ ಆಗೋದು ಗ್ಯಾರಂಟಿ. ಸೊ ಆ ಪ್ರಕಾರ ನೋಡೋಕೆ ಹೋದರೆ ಇವತ್ತು ಗೇಮ್ ಸ್ಟಾರ್ಟ್ ಮಾಡ್ತಾರೆ. ಗೇಮ್ ಸ್ಟಾರ್ಟ್ ಮಾಡಿದಾಗ ರಿಂಗ್ ಎಸೆಯೋ ಟಾಸ್ಕ್ ಇದೆ. ಅಂದರೆ ಎಲ್ಲ ಒಂದೇ ಪ್ಯಾಟರ್ನ್ ನಡೀತೆ ಅನಿಸುತ್ತೆ. ಮೋಸ್ಟ್ಲಿ ರಿಂಗ್ ಎಸ್ತು, ನೀರೊಳಗೆ ಇಳಿದು ಎರಡು ಟಾಸ್ಕ್ ನಡೆಯುತ್ತೆ. 2 ಟಾಸ್ಕ್ ಆದಮೇಲೆ ಮೋಸ್ಟ್ಲಿ ನೀರಿನ ಟಾಸ್ಕ್ ಬರ್ಬೋದು. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅದ್ರ ಮೇಲೆ ಮಂಜು ಅವ್ರದ್ದು ಮತ್ತು ಗೌತಮಿ ಅವ್ರದ್ದು ಒಂದು ತೂಗುಯಾಲೆ ಅಂತಲೇ ಹೇಳ್ಬೋದು. ಸೊ ಅವರಿಬ್ಬರು ಇವತ್ತು ಏನಾದರೂ ಗೆದ್ದರೆ, ಅಕಸ್ಮಾತ್ ಪಾಯಿಂಟ್ಸ್ ರೈಸ್ ಆದರೆ 100% ಅವರು ಸೇಫ್ ಆಗಿ ಎಲ್ಲ ಲಕ್ಷಣಗಳಿದೆ. ಭವ್ಯ ಅವರು ಆಲ್ರೆಡಿ ಸೇಫ್ ಆಗಿದ್ದಾರೆ, ಮೋಕ್ಷಿತ್ ಅವರು ಸೇಫ್ ಆಗಿದ್ದಾರೆ. ರಜತ್ ಅವ್ರದ್ದು ಮತ್ತು ಧನರಾಜ್ ಅವ್ರದ್ದು ಏನು ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ. ಮಂಜು ಅವ್ರದ್ದಂತೂ 100% ತೂಗತ್ತಿ. ಬಟ್ ಅವ್ರಿಗೆ ಏನು ನನ್ನ ಪ್ರಕಾರ ನೋಡಿದ್ರೆ ಹೋಗೋದು ಡೌಟು. ಅಂದರೆ ಈ ವಾರ ಎಲಿಮಿನೇಷನ್ ಆಗಲ್ಲ, ಯಾಕಂದರೆ ಒಳ್ಳೆ ಗುಡ್ ಕಂಟೆಸ್ಟೆಂಟು. ಕಳೆದ 3-4 ವೀಕಿಂದ ಅವ್ರು ವೀಕ್ ಅನ್ಸಿರ್ಬೋದು, ಬಟ್ ಅವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು. ಅದು ಅಲ್ಲದೆ ವ್ಯಕ್ತಿತ್ವದ ಮೇಲೂ ಡಿಸೈಡ್ ಆಗಿರೋದ್ರಿಂದ ಸೊ ಏನು ಬೇಕಾದ್ರೂ ಆಗ್ಬೋದು. ಪಜಲ್ ಬೇರೆ ಇದೆ, ನೋಡೋಣ ಬಿಗ್ ಬಾಸ್ನ ಪಜಲ್ನ ಯಾರು ಕಂಪ್ಲೀಟ್ ಮಾಡಿ ಬೆಲ್ ಹೊಡಿತಾರೆ ಅವರೇ ವಿನ್ ಆಗೋದು. ಸೊ ಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ಯಾರು ಬೇಕೋ ಅವರು ಹೋಗ್ಬೋದು. ದಯವಿಟ್ಟು ಯಾರು ನನ್ನ ಈ ವಿಡಿಯೋನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ಹ್ಯಾಪಿ ಸಂಕ್ರಾಂತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆನೂ ಹೊಡೀರಪ್ಪ.